ಶಿವು ಶಿವು ಶಾಮಣ್ಣ ಬನ್ನಿ ಬನ್ನಿ. ಸಂದಾಗಿದ್ದೇನವ? ಹಾ ಸಂದಾಗಿವ್ನಿ ಅಣ್ಣ. ಓ ಶಾಮಣ್ಣ, ಏನ್ ಗೋಡಂಬಿ ಸಂದಾಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ಹೌದು, ನೀ ಪಂಚಾಯತಿ ಅಧ್ಯಕ್ಷ ನಿಮ್ಮನ್ನು ಕೇಳಲಿಲ್ವಂತೆ? ನನ್ನ ಯಾಕೆ ಕೇಳ್ತಾರ ಅವರು? ಅದನ್ನೇ ಹೇಳಿದ್ದು, ನಿಮ್ಮನ್ನು ಕೇಳಲಿಲ್ವಂತೆ. ಬನ್ನಿ ಶಾಮಣ್ಣ. ಎಲ್ಲ ಇವನ ಹಂಗು ಅಂತಾನೆ ಹಿಂಗು ಅಂತಾನೆ ತಪ್ಪರ್ ಮನೆ ತಗೊಬಂದು. ಅಣ್ಣ ಶಾಮಣ್ಣ ದೊಡ್ಡವ ಜೊತೆ ಏನಿಲ್ಲ ಹುಡುಗಾಟ. ಹೋಗ್ಲಿ ಬಿಡಿ ಶಿವು ಹುಡುಗ. ಬನ್ನಿ ಬನ್ನಿ. ರಾಣಿ ಕಾಫಿ ತಗೋಬರವ. ಕಾಫಿ ಯಾಕೆ ಬೇಕು ಶಿವು? ಮದುವೆ ಅಡುಗೆ ಮಾಡಿಸ್ಬಿಡು, ಒಟ್ಟಿಗೆ ಊಟ ಮಾಡ್ಬಿಡ್ತೇನೆ. ಮದ್ವೆನಾ? ಹೂ ಕಣ್ರವ, ನಿಮ್ಗೆ ಇನ್ಸ್ಯಾ ಗೊತ್ತಿಲ್ವಲ್ಲ? ಶಿವು ರತ್ನಂಗೆ ಒಂದು ಒಳ್ಳೆ ಕಡೆ ಗಂಡು ನೋಡಿ ಅಂತ ಹೇಳಿದ್ದ. ನಾನು ಒಂದು 16 ಕಡೆ ಫೋಟೋ ಕಳ್ಸಿದ್ದೆ. ಆ ಮಾದಪ್ಪನ ದಯನು ಅವಳು ಮಾಡಿದ ಪೂಜಾ ಫಲನು ಒಳ್ಳೆ ಸಂಬಂಧ ಬಂದ್ಬಿಟ್ಟೈತೆ ಅಂತೀನಿ. ನಿಮ್ಮವ್ವ ಓಡೋದು ಮನೆಯಲ್ಲಿ ಮದುವೆ ಆದವರು ಹೆಣ್ಮಕ್ಳು ಅವ್ರೆ. ಹಿಂಗಿರ್ಬೇಕಾದ್ರೆ ನಿಮ್ಮ ಮನೆಗೆ ಹೆಣ್ಣು ನೋಡಕ್ ಯಾರು ಬರ್ತಾರೆ? ಯಾಕಯ್ಯ ಶಿವು, ನಿನ್ಗೆ ಖುಷಿ ಆಗ್ಲಿಲ್ವಾ? ಹಂಗಲ್ಲ ಶಾಮಣ್ಣ, ಹುಡುಗನ ಕಡೆಯವ್ರಿಗೆ ನಮ್ಮ ಮನೆ ವಿಷಯ ಎಲ್ಲ ಹೇಳಿದ್ದೀರಾ? ಅದರಲ್ಲೂ ಅಮ್ಮನ ವಿಷಯ. ಶಿವು, ನಾವು ಅಡುಗೆಗೆ ಅಂತ ಕುಂಬಳಕಾಯಿ ತರ್ತೀವಿ, ಕೈ ಜಾರು ಬಿದ್ದು ದೊಡ್ಡದಾಗುತ್ತೆ. ಅದ್ರ ಬಗ್ಗೆ ಚಿಂತೆ ಮಾಡೋಕೆ ಆಯ್ತೈತೆ. ದೃಷ್ಟಿ ಹೋಯ್ತು ಅಂತ ಬಿಟ್ಬಿಡ್ಬೇಕು. ಅದನ್ನೇ ಕೆದಕ್ತಾ ಇದ್ದರೆ ಮನಸ್ಸಿಗೆ ನೋವೇ ಕಣಯ್ಯ ಜಾಸ್ತಿ. ಶಿವು, ಹುಡುಗನ ಕಡೆಯವ್ರಿಗೆ ಎಲ್ಲ ವಿಷಯ ತಿಳಿಸಿದ್ದೇನೆ. ಅವ್ರಿಗೆ ಯಾವ ತೊಂದರೆ ಇಲ್ವಂತೆ. ಆ ಹುಡುಗನಿಗೆ ರತ್ನ ಬಹಳ ಇಷ್ಟ ಆಗೋಗ್ಬಿಟ್ಟಿದ್ದಾಳೆ. ಮದುವೆ ಆದ್ರೆ ರತ್ನೇ ಮದುವೆ ಆಗೋ ಅಂತ ಹಠ ಹಿಡ್ದು ಕೂತವಳಂತೆ. ತಾಯಿ ಮಕ್ಕಳಮ್ಮ, ನನ್ನ ಕೂಗು ನಿನಗೆ ಕೇಳಿಸೈತೆ. ನಮ್ಮನ್ನು ಕಾಪಾಡವ್ವ. ರಾಣಿ, ಈ ಖುಷಿಗೆ ಬಾಯಿಸಿ ಮಾಡೋಣ. ಹೋಗಿ ಬೆಲ್ಲ ತಕಬಾ. ಹ್ಞೂ ಅಣ್ಣ. ನಾನು ಬರ್ತೀನಿ. ಏನಪ್ಪ ಶಿವು, ಖುಷಿ ಆಯ್ತಾ? ಹಾ ಅಣ್ಣ ಇನ್ನೇನು ಹೇಳಿದ್ರಣ್ಣ? ಶುಕ್ರವಾರ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ. ನೀನೆಲ್ಲ ರೆಡಿ ಮಾಡ್ಕೊಬಿಡು. ಆಯ್ತು ಆಯ್ತು ಶ್ರವಣ. ಅಣ್ಣ ಇನ್ಮೇಲಿಂದ ಅಂಗಡಿ ಬಾಗ್ಲು 6 ಗಂಟೆಗಲ್ಲ 5 ಗಂಟೆಗೆ ತೆಗಿಬೇಕು. ಮುಚ್ಚೋದು 9 ಗಂಟೆಗಲ್ಲ 10 ಗಂಟೆ ಮ್ಯಾಲ್ ಮುಚ್ಚಬೇಕು. ವ್ಯಾಪಾರ ಚೆನ್ನಾಗಾದ್ರೆ ರತ್ನನ್ ಮದ್ವೆಗೆ ಬೇಗ ದುಡ್ಡು ಕೂಡ ಹಾಕ್ಬೋದು. ಹಾಗೆ ಮಾಡುವ. ಏನಿಲ್ಲ ಬೆಂಗಳೂರು ನಡೀಲ. ನಾನು ಬರ್ತೀನಿ. ಆಯ್ತಾ ರತ್ನ, ನೀನ್ ತುಂಬಾ ಅದೃಷ್ಟವಂತೆ ಕಣವ. ಒಂದು ನಿನ್ ಮದುವೆ ಆದ್ರೆ ಬಿದ್ದೋರ್ ಗಂಡ್ಗಳು ಸಾಲಾಗಿ ನಿಂತ್ಕೋತಾರೆ. ಎಲ್ಲ ಒಳ್ಳೇದಾಯ್ತು, ಎಲ್ಲ ಒಳ್ಳೇದಾಯ್ತು. ರಾಣಿ, ಅಣ್ಣ ಈ ಖುಷಿ ವಿಷಯನ ಮಾವಂಗ್ ಫೋನ್ ಮಾಡಿ ಹೇಳೋ. ಹ್ಞೂ ಅಣ್ಣ. ರಾಣಿ, ಎಲ್ಗೋ ಹೊಂಟೆ? ಫೋನ್ ಮಾಡಕ್ಕೆ ಮಡಕೆ. ಮಡಕೆ? ಅಲ್ಲ ಅಲ್ಲ, ಅದು ಅಂಗಡಿಗೆ ಹೋಗಿ ಫೋನ್ ಮಾಡುವ ಅಂತ. ಅಂಗಡಿಲೆಲ್ಲ ಅದೇ ಫೋನು ನನ್ ತಗೋಯ್ತೆ ತಕ. ಹಲೋ, ಅಲ್ಲ ಅತ್ತೆ, ನನ್ ರಾಣಿ. ರಾಣಿ ಹೇಳಮ್ಮ. ಯಾಕತ್ತೆ ಫೋನ್ ಎತ್ತಕ್ಕೆ ಈಟೊತ್ತು? ನಿಗೊಂದು ಖುಷಿ ಸುದ್ದಿ ಹೇಳ್ಬೇಕು. ನಿಮ್ಮ ಮಾವ ಸ್ನಾನ ಕೂತಿದ್ರು, ಅದಕ್ಕೆ ಸ್ವಲ್ಪ ತಡ ಆಯ್ತು. ಏನಮ್ಮ ಖುಷಿ ವಿಷಯ? ಈ ಶುಕ್ರವಾರ ನಮ್ ರತ್ನಕ್ಕನ್ಗೆ ಗಂಡ್ ನೋಡಕ್ ಬರ್ತವ್ರೆ. ನಿಂಗೆ ಫಸ್ಟ್ ಹೇಳ್ತೀವಿ. ಅಮ್ಮ, ತಾಯಿ ಮಕ್ಕಳಮ್ಮ, ತಾಯಿ ಕಣ್ಬಿಟ್ಟಿಲ್ಲಮ್ಮ. ನನ್ಗಂತೂ ಈ ಸುದ್ದಿ ಕೇಳಿ ತುಂಬಾ ಖುಷಿ ಆಯ್ತು. ರಾಣಿ, ನಿಮ್ಮ ಮಾವ ಮನೇಲೇ ಇದ್ದಾರೆ. ಅವ್ರು ಸಿಟಿಗೆ ಹೋದ ತಕ್ಷಣ ನಾನು ಸುಶೀಲಾ ಇಬ್ರು ಮನೆಗೆ ಬರ್ತೀವಿ.
ಆಯ್ತಾ? ಹಾ ಸರಿ ಕಣತ್ತೆ. ರಾಣಿ ಫೋನ್ ಮಾಡಿದ್ಲು, ನಾಳೆ ರತ್ನ ನೋಡಕ್ ಗಂಡ್ ಬರ್ತೀಯಾರಂತೆ. ಹೌದಾ? ಅಮ್ಮ, ರತನ್ ನೋಡಕ್ಕೆ ಗಂಡಿನ ಕಡೆಯವ್ರು ಬರ್ತಾ ಇದ್ದಾರಾ? ಹ್ಞೂ ಕಣೆ. ನಿಮ್ಮಪ್ಪ ಪೇಟೆಗೆ ಹೋದ ತಕ್ಷಣ ನಾವು 3 ಜನ ಹೋಗೋಣ, ಆಯ್ತಾ? ಹೊಟ್ರು ಅನ್ಸುತ್ತೆ. ಅಮ್ಮ, ನೀವಿಬ್ರು ಹಿಂಗೆ ಸೇವೆ ಮಾಡ್ತಿದ್ರೆ ಅಪ್ಪ ಯಾವತ್ತೂ ಬದಲಾಗಲ್ಲ, ಹೀಗೆ ಇರ್ತಾರೆ. ಹೆಣ್ಮಕ್ಳು ಹಾಗೆಲ್ಲ ಮಾತಾಡಬಾರ್ದಮ್ಮ, ಸುಮ್ಮನೆ ಇರು. ನನ್ನ ಡಾಕ್ಟ್ರ್ ಓದಿಸಿತ್ತು, ಈಗ ಮದುವೆ ಮಾಡಕ್ಕೆ ಹೊರಟಿರೋದು ಎಲ್ಲ ಅಪ್ಪನ ಸ್ವಾರ್ಥಕ್ಕೋಸ್ಕರನೇ. ಈ ಮನೇಲಿ ನನ್ನ ಕನ್ಸಿಗೆ ಜಾಗನೇ ಇಲ್ಲ. ನಾಳೆನೇ ಗಂಡಿನ ಕಡೆಯವ್ರು ಬರ್ತಿದಾರಂತೆ. ಇದರಿಂದ ತಪ್ಪಿಸ್ಕೊಳ್ಳೋದಕ್ಕೆ ಏನಾದರೂ ಮಾಡಲೇಬೇಕು. ಪಾರ್ವತಿ, ಹೆಣ್ಮಕ್ಳಿಗೆ ಮನೆ ಕೆಲಸ ಅಭ್ಯಾಸ ಆಗಬೇಕು ಅಲ್ವಾ? ಚಿಕ್ಕಮ್ಮ ಬಂದ್ಮೇಲೂ ಅಪ್ಪನ ಸೇವೆ ಮಾಡ್ಕೊಂಡಿರೋ ನನ್ನಮ್ಮ ನನಗೆ ಹೆಲ್ಪ್ ಮಾಡೋಂಗೆ ಕಾಣ್ತಿಲ್ಲ. ನನ್ನ ಮನ್ಸಲ್ಲಿ ಏನಿದೆ ಅಂತ ಇವ್ರಿಗೆ ಹೆಂಗೆ ಹೇಳೋದು? ಅಣ್ಣೋ, ಇನ್ನೂ ಸ್ನಾನ ಆಗಿಲ್ವೇ? ಹಿಂಗಾದ ವ್ಯಾಪಾರ ಹೆಂಗಣೋ? ನೀನೇನೋ ಸ್ನಾನ ಗೀನ ಮಾಡದೆ ಬಂದ್ಬಿಡ್ತೀಯ. ಮೊದಲು ಎದ್ದು ಸ್ನಾನ ಮಾಡಿ ದೇವ್ರ ಪೂಜೆ ಮಾಡ್ಬೇಕಲ್ಲ, ಆವಾಗಲೇ ವ್ಯಾಪಾರ ಸಂದಕ್ಕಾಗೋದು. ಸರಿ ಕಣಣ್ಣ. ಅಲ್ಲ ಕಣವ, ಇದ್ಯಾಕವ ಈಟೊಂದು ಬಿಸಿ ನೀರು ತಂದಿದ್ಯಾ? ಈಗ ಇದನ್ನ ತಣ್ಣಗೆ ಮಾಡಕ್ಕೆ ಇನ್ನೊಂದು 10 ಲೀಟರ್ ಸುರಿಬೇಕು. ಬೆಂಗಳೂರಾಗೆ ನೀರಿಲ್ಲ ಅಂತ ಸುದ್ದಿ ಆಗದೆ, ನಾವು ಇರೋ ನೀರು ಉಳಿಸ್ಬೇಕಲ್ಲವ. ಇರವ ತಗೊಂಡವ. ಅಣ್ಣ, ನಾನು ಸ್ನಾನ ಮಾಡಲ್ಲ ಅಂತ ನೀನು ಬೈತಿದ್ದೆ. ನನ್ನಿಂದ ನೀರು ಪೋಲ್ ಆಗ್ಬಾರ್ದು, ಅದಕ್ಕೆ ನಾನು ಸ್ನಾನ ಮಾಡಕ್ಕಿಲ್ಲ, ಗೊತ್ತಾಯ್ತಾ? ಏಯ್, ನಾನು ಸ್ನಾನ ಮಾಡಿ ನೀರು ಪೋಲ್ ಮಾಡಕ್ಕಿಲ್ಲಕಲ್ಲ, ನೋಡ್ತಾ ಇರು. ಟುಬಿ ಎಂದು ಹಾಡುವ ಹೊಸ ಹಕ್ಕಿಯ ನೋಡಿದೆ. ಅಣ್ಣ, ನಾನು ಒಂದು ತಾವ ನಿಂತ್ಕೊಂಡು ಸ್ನಾನ ಮಾಡೋದನ್ನ ನೋಡಿವ್ನಿ. ನೀನೇ ನಾನು ಇಡ್ತಾವದ ಹತ್ರ ಸ್ನಾನ ಮಾಡ್ತಿದ್ಯಾ? ಇಷ್ಟೇ ಅಲ್ಲಕಲ್ಲ, ಇನ್ನೂ ಐತೆ. ಟುಬಿ 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 ಎಂದು ಹಾಡುವ ಏನು ನೋಡಿದ್ದು? ನೋಡಿದೆ. ನಾನು ಸ್ನಾನ ಮಾಡ್ದಂಗಾಯ್ತು, ಗಿಡಕ್ಕೂ ನೀರ್ ಹಾಕ್ದಂಗಾಯ್ತು. ಹೆಂಗೆ ನಾವು? ಅಣ್ಣ, ನೀನು ಭಲೇ ಇದೆಯಾ ಕಣಣ್ಣ. ನಿನ್ಗೊಂದು ಸಾಷ್ಟಾಂಗ ನಮಸ್ಕಾರ ಅಣ್ಣ. ತತಾಸ್ತು ಮಗನೇ, ತತಾಸ್ತು. ಹೈ, ಅತ್ತೇರ್ ಬಂದ್ರು. ಅಕ್ಕ ಅಕ್ಕ, ಬೇಗ ಬಾ, ಅತ್ತೇರ್ ಬಂದ್ರು. ಚೆನ್ನಾಗಿದೆ ಅತ್ತೆ? ಚೆನ್ನಾಗಿದ್ದೀನಮ್ಮ. ಸ್ಟಾಪ್ ಇಟ್. ಪಾರ್ವತಿ, ಕೇಮು ಸಿಟ್ಟು. ಅಯ್ಯೋ, ಚೇರೇನಕ್ಕೆ? ಪಾರ್ವತಿ, ನೀನ್ ಡಾಕ್ಟರ್ ಅಲ್ವಾ? ನಿನ್ನ ನೆಲದ ಮೇಲೆ ಕೂರ್ಸಕ್ಕಾಗತ್ತಾ? ಕುತ್ಕೋ ಕುತ್ಕೋ ಕುತ್ಕೋ. ಸಿಟ್ಟು. ಪಾರ್ವತಿ, ನಿನ್ಗಿನ್ನೂ 1 ವರ್ಷದ ಇಂಟರ್ನ್ಶಿಪ್ ಬಾಕಿ ಇದೆ ಅಲ್ವಾ? ಅದು ನಿಮ್ಮ ಮಾವನೇ ಕರ್ಸಿದ್ದುಮ್ಮ. ಓಹ್ ಹೌದಾ? ಏ, ಇಂಗ್ಲಿಷ್ ಪರೀಕ್ಷೆ ಮತ್ತೆ ಕಟ್ಟಿದ್ಯಾ? ಅಯ್ಯೋ, ನೋ ಆಸ್ಕೋ. ಇಂಗ್ಲಿಷ್ ಇಸ್ ಎ ವೆರಿ ವೆರಿ ಹಾರ್ಡ್. ತಲೆ ಕೆಡ್ಸ್ಕೋಬೇಡ, ಚೆನ್ನಾಗಿ ಓದ್ಕೋ, ಎಲ್ಲ ಚೆನ್ನಾಗಾಗತ್ತೆ. ಆಲ್ ಮಾರಿಗುಡಿ +6. ರತ್ನ, ನಿನ್ ಟೀಚರ್ ಕೆಲಸ ಹೇಗಾಗ್ತಿದೆ? ಚೆನ್ನಾಗಾಗ್ತಿದೆ. ಎಷ್ಟೊಂದು ಜನ ಒಳ್ಳೆ ಸಂಬಳ ಸಿಗ್ಲಿ ಅಂತ ಯಾವುದೋ ಕೆಲಸ ಹುಡ್ಕೊಂಡು ಹೋಗ್ತಾರೆ.
ಆದರೆ ನೀನು ಮಕ್ಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು, ಅವ್ರನ್ನ ಮುಂದೆ ತರಬೇಕು ಅಂತ ಟೀಚರ್ ಕೆಲಸನ ಆಯ್ಕೆ ಮಾಡಿದ್ಯಲ್ಲ, ನಿನ್ನ ನೋಡಿದ್ರೆ ತುಂಬ ಹೆಮ್ಮೆ ಅನಿಸುತ್ತೆ. ಅಯ್ಯೋ, ಅದು ನಾನು ಇಷ್ಟಪಡೋ ಕೆಲಸನೇ ಅಲ್ವಾ. ಅವ್ವ ನೀ ನನ್ನ ಕಡೆ ಮಾತ್ರ ನೋಡ್ಬೇಡ ಕಣವ್ವ. ಹಾಗಾದರೆ ನೀನು ಅಡುಗೆ ಮನೆಗೆ ಶಿಫ್ಟ್ ಆಗಿಬಿಟ್ಟಿದ್ಯಾ? ಹಂಗೇನಿಲ್ಲ, SLC ಪರೀಕ್ಷೆ ಕಟ್ಬೇಕು ಅನ್ಕೊಂಡೆ, ಟೇಮೇ ಇಲ್ಲ. SLC ಡಂಕಣಕ. ಆಹಾ, ನೀನ್ ಬಾರಿ ಇಂಗ್ಲಿಷ್ ಪರೀಕ್ಷೆ ಪಾಸ್ ಆಗಿದ್ಯಾ? ರಾಣಿ, ಅಡುಗೆ ಮನೆಗೆ ಸೀಮಿತ ಆಗಬಾರ್ದು. ನೀನು ಚೆನ್ನಾಗಿ ಓದಬೇಕು. ಎಕ್ಸಾಮ್ ಕಟ್ಟು ಏನೂ ಆಗಲ್ಲ. ಅಡುಗೆ ಮನೇಲಿ ಕೆಲಸ ಮಾಡಿದ್ರೆ ತಪ್ಪೇನಿಲ್ಲ ರಾಣಿ. ಅಡುಗೆ ಮನೆ ಸಂಭಾಳಿಸೋದು ಒಂದು ಸಾಮ್ರಾಜ್ಯ ಸಂಭಾಳಿಸ್ದಂಗೆ. ಹಲೋ, ಒಂದು ನಿಮಿಷ, ನಾನು ಆಮೇಲೆ ಕಾಲ್. ನಿನ್ನೆಯು ಮುಗಿದುದು ನಾಳೆಯು ಕನಸದು ತುಂಬಿದ ಯೌವನ ಈ ದಿನ ನಮ್ಮದು ಎನ್ನುತ್ತಾ ಆಡಿದೆ ಆಗ. ಅಲ್ಲ, ಮಾವ ಯಾಕೆ ಹಂಗೆ ಸ್ನಾನ ಮಾಡ್ತಿದ್ದಾನೆ? ಇದು ಒಂಥರ ಹನಿ ನೀರಾವರಿ ಪದ್ಧತಿ ಇದ್ದಾಗೆ. ಒಂದು ಹನಿ ನೀರು ವೇಸ್ಟ್ ಆಗಬಾರ್ದು, ಆ ರೀತಿ ಪ್ಲಾನ್ ಮಾಡೋರೆ ನಮ್ಮ ಅಣ್ಣಯ್ಯ, ಗಿಡ ಮರ ಉಳಿಸೋಕೆ. ಹಾಗಾದರೆ ನಾನು ವಿಡಿಯೋ ಮಾಡ್ಕೊಳ್ಳೇಬೇಕು. ಮಾಡ್ಕೊಳ್ಳಿ. ಮಾರುತಿ, ಯಾವ ಬಂದೆ? ಅಣ್ಣ, ನೀನು ಸ್ನಾನ ಮಾಡ್ಬೇಕಾದ್ರೇನೆ ಬಂದ್ರು. ಅಯ್ಯಯ್ಯಯ್ಯೋ! ಮಾವ, ಅದ್ಯಾಕೆ ನಾಚ್ಕೋತಿದ್ಯಾ? ಅಣ್ಣ, ಅತ್ಗೇನು ಕಂಡೋರಲ್ಲ, ಬಾಣೋ. ಕರೆಕ್ಟ್ ಅಲ್ವಾ? ನಾನೇನು ಹೊರಗೆ ನೋಡ ಮಾವ. ಬಾ ಮಾವ, ನೀನು ನಾನು ವಿಡಿಯೋ ಮಾಡ್ಕೋಬೇಕು. ನಿನಗೆ ಗೊತ್ತು ತಾನೆ ನೀರಿನ ಸಮಸ್ಯೆ ಎಷ್ಟಿದೆ ಅಂತ. ಈ ಥರ ಹನಿ ಹನಿ ನೀರಿಗೂ ಬೆಲೆ ಕೊಟ್ಟು ಸ್ನಾನ ಮಾಡ್ತಿರೋ ನಿನ್ನ ವಿಡಿಯೋ ಏನಾದರೂ ಸೋಷಿಯಲ್ ಮೀಡಿಯಾನಲ್ಲಿ ಅಪ್ಲೋಡ್ ಮಾಡಿದ್ರೆ ಎಷ್ಟೋ ಜನಕ್ಕೆ ಇನ್ಸ್ಪಿರೇಷನ್ ಆಗ್ಬಿಡುತ್ತೆ. ನೀನು ಹೊರಗೆ ಬಾ. ಅಣ್ಣ, ನೀನು ಫೇಮಸ್ ಆಗ್ಬಿಡ್ತೀಯಣೋ. ಅಯ್ಯ, ನೀನ್ ಫೇಮಸ್ ಬಾಯಿಗೆ ಮಣ್ಣಾಕ, ನನ್ ಮಾನ ಹೋಯ್ತದೆ ಇಲ್ಲಿ. ಫೇಮಸ್ ಅಂತೀಯಲ್ಲ. ಮಾವ, ಇವಾಗ ಬರ್ತೀಯೋ ಇಲ್ವೋ? ನಾ ಬರಕಿಲ್ಲ. ಆಯ್ತು ಬಿಡು, ಬರಬೇಡ. ಇವಾಗ ಇಷ್ಟೊತ್ತು ಮಾಡಿರೋ ವಿಡಿಯೋನ ಎಡಿಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಬಾಯ್. ಅಯ್ಯೋ, ಅಂಗಿನೇ ಹಾಕಿರ್ಲಿಲ್ಲ, ಸ್ನಾನ ಮಾಡೋ ವಿಡಿಯೋ ತಗೊಂಡೋಗ್ಬಿಟ್ಲಲ್ಲ. ಅಣ್ಣ, ಅಂಗಿ ಮಾತ್ರ ಅಲ್ಲ, ಟವಲು ಇಲ್ಲ. ಓಹ್ ಶಿವು, ಅತ್ತೆ ಯಾವ ಬಂದ್ರಿ? ಈಗ ಬಂದ್ವಿ ಶಿವು. ಚಿಕ್ಕತ್ತೆ ಚೆನ್ನಾಗಿದ್ಯಾ? ರತ್ನ ನೋಡ ಗಂಡ ಯಾವಾಗ ಬರ್ತಿದ್ದಾರೆ? ಅದು ಶುಕ್ರವಾರ ಬರ್ತಾರತ್ತೆ. ಸರಿಪಾ. ಏನ್ರಿ ಅದು ಗುಸ್ಗುಸು ಪಿಸ್ಪಿಸು? ಅಮ್ಮ, ಮಾವ ಹೇಗೆ ಸ್ನಾನ ಮಾಡ್ತಿದ್ದ ಅಂತ ತೋರಿಸ್ಲಾ? ಬೇಡತ್ತೆ, ನೀನ್ ನೋಡ್ಬೇಡ. ಏ, ಏನೇ ಅದು? ಅದನ್ನೆಲ್ಲ ಯಾರು ವಿಡಿಯೋ ಮಾಡ್ತಾರೇನೆ? ಅಲ್ವಾ ಅತ್ತೆ, ಫೋನಿಂದ ತೆಗೆ ಕೇಳತ್ತೆ ಅದನ್ನ. ಮೊದ್ಲು ಅದನ್ನ ಫೋನಿಂದ ತೆಗ್ದು ಹಾಕು. ಅಮ್ಮ, ನಮ್ಮ ಮಾವ ಗಿಡ ಮರಗಳನ್ನ ಉಳ್ಸೋದಕ್ಕೆ ಸ್ನಾನ ಮಾಡ್ತಾನೆ ಅಂತ ಜನರೆಲ್ಲ ನೋಡೋದು ಬೇಡವಾ? ಅದಕ್ಕೆ ವಿಡಿಯೋ ಮಾಡಿದೆ. ನೋಡತ್ತೆ, ಮರೋದೇ ಕಳಿತಾವಳೆ. ಯಾಕೆ ಅವನ್ನ ಗೋಳ್ ಹೋಗ್ಕೋತೀಯಾ? ಮೊದ್ಲ ವಿಡಿಯೋನ ತೆಗ್ದಾಕ್ ಫೋನಿಂದ. ಆಯ್ತು, ಡಿಲೀಟ್ ಮಾಡ್ತೀನಿ. ಆದರೆ ರೀಲ್ ಹಾಕಿದ್ಮೇಲೆ ನೋಡತ್ತೆ ಇವಳನ್ನ. ಶಿವು, ಹೋಗಿ ಹೋಗಿ ಅವಳ ಮಾತು ಕೇಳ್ತಿಯಲ್ಲ, ಆ ಥರ ಎಲ್ಲ ಏನೂ ಆಗಲ್ಲ, ಸುಮ್ಮನೆ ಇರು. ಗಂಡಿನ ಕಡೆಯವ್ರು ಬರ್ತಾ ಇದ್ದಾರೆ ಅಂತ ಹೇಳಿದ್ಯಲ್ಲ, ಎಲ್ಲ ವ್ಯವಸ್ಥೆ ಆಗಿದೆಯಾ? ಸ್ವಲ್ಪ ಟೈಮ್ ಐತಲ್ಲ, ನಾ ವ್ಯವಸ್ಥೆ ಮಾಡ್ತೀನಿ ಚಿಕ್ಕತ್ತೆ. ಸರಿ, ನಿಮ್ಮ ಮಾವ ಬರೋಷ್ಟ್ರಲ್ಲಿ ನಾವು ಮನೆಗೆ ಹೋಗಬೇಕು, ನಾವು ಹೊರಡ್ತೀವಿ. ರತ್ನ, ಒಂದು ನಿಮಿಷ ಬಾಯ್ಲಿ. ಅತ್ತೆ, ಯಾಕತ್ತೆ ಇದೆಲ್ಲ? ಗಂಡಿನ ಕಡೆಯವ್ರು ಬರ್ತಿದ್ದಾರೆ, ನಮ್ಮ ರತ್ನ ದೇವತೆ ಥರ ರೆಡಿ ಆಗಬೇಕು. ಅದಕ್ಕೆಲ್ಲ ಖರ್ಚಿರಲ್ವಾ? ತಗೋ ರತ್ನ. ರತ್ನವಾ, ತಕ.
ತಗೋ. ನಿಮ್ಮ ಅಣ್ಣ ಹೇಳಿದ್ರೆ ಮಾತ್ರನೇ ನೀನು ಇಸ್ಕೊಳ್ಳೋದಾ? ಅಷ್ಟೊಂದು ಕಟ್ನಿಟ್ಟ? ಹಂಗೇನಿಲ್ಲ ಪಾರ್ವತಿ, ಒಸಿ ಸಂಕೋಚ ಅಷ್ಟೇ. ನನಗೆ ಗೊತ್ತು ನೀವು ಗಂಡಸರೆಲ್ಲ ಹಿಂಗೇನೆ ಅಂತ. ಸರಿ, ನಾವಿನ್ನು ಹೊರಡ್ತೀವಿ ಶಿವು. ಆಯ್ತತೆ. ಗಂಡಿನ ಕಡೆಯವ್ರು ಬರ್ತಿದ್ದಾರೆ ಅಂತ ನಿಮ್ಮ ಮಾವನಿಗೂ ಒಂದು ವಿಷಯ ತಿಳಿಸ್ಬಿಡಪ್ಪ. ಹ್ಞೂ ಶಿವು, ಆದರೆ ನಮಗೆ ಈ ವಿಷಯ ಗೊತ್ತು ಅಂತ ಹೇಳಕ್ಕೆ ಹೋಗಬೇಡ. ಅವ್ರು ಹೇಳ್ದಂಗೆ ಬಂದಿದ್ದೀವಿ, ಅದಕ್ಕೆ ಅಕ್ಕ ಈ ಥರ ಹೇಳ್ತಿದ್ದಾಳೆ. ಓ ಹಂಗಾರ ಸರಿ ಕಣತ್ತೆ, ನಾನೇ ಬಂದು ವಿಷಯ ತಿಳಿಸ್ತೀನಿ. ಸರಿ ಸರಿ, ನಡೀರಿ ಹೊರಡೋಣ. ಒಂದು ನಿಮಿಷ ಅತ್ತೆ, ಅರ್ಶಿನ ಕುಂಕುಮ ತಗೊಂಬರ್ತೀನಿ. ಅತ್ತೆ, ಹೇಳು ಶಿವು. ಅತ್ತೆ ಒಂದು ಮಾತು ಕೇಳತ್ತೆ? ಕೇಳಪ್ಪ. ನಂಗೆ ಇಷ್ಟೊಂದು ಜನ ತಂಗಿರವ್ರೆ, ಅವ್ರ ಮದುವೆ ಮಾಡೋಕೆ ನಾನು ಇಷ್ಟೊಂದು ಕಷ್ಟಪಡ್ತೀವಿ. ನಮ್ ರತ್ನನ್ ಲಗ್ನ ಹೆಂಗೋ ಆಯ್ತೈತೆ, ಮುಂದೆ ರಾಣಿನೋ ಅಥವಾ ರಶ್ಮಿನೋ ನಿಮ್ ಪರ್ಶಕ್ಕೆ ತಂದ್ಕೋಬೋದಲ್ಲತ್ತೆ? ನನ್ನ ಮಗ ನೀಚ, ನಿನ್ನ ತಂಗಿನ ತಂದ್ಕೊಂಡು ಸುಖವಾಗಿ ಬಾಳಿಸಲ್ಲ ಅವನು. ಅದಕ್ಕೆ ನಾನು ಸುಮ್ಮನೆ ಇರೋದು. ಇದನ್ನೆಲ್ಲ ಹೇಗೆ ಹೇಳಲಿ ನಿನಗೆ? ಅತ್ತೆಗೇನಾರ ಬೇಜಾರಾಗ್ಬಿಡ್ತಾ? ನಾನೇನಾರ ತೆಪ್ಪ ಕೇಳ್ಬಿಟ್ನಾ? ಯಾರ್ಯಾರ ಹಣೆ ಬರದಲ್ಲಿ ಏನು ಬರ್ದಿರತ್ತೋ ಅದೇ ಆಗತ್ತೆ ಬಿಡು ಶಿವು. ನಾನು ಬರ್ತೀನಪ್ಪ. ಸರಿ ಕಣತ್ತೆ. ಗಾಡಿ ನಿಲ್ಸು. ಏನಣ್ಣ ನೀನು? ನನ್ನ ಕೈಯಲ್ಲಿ ಆಗಲ್ಲ ಕೇಳ. ನಿನ್ನ ತಂಗಿ ರತ್ನ ಮದುವೆ ಆಗೋದ್ರೊಳಗಾಗಿ ನೀನು ನನ್ನ ಮಗನ ತರಲಾಂಡಿ ಗಾಡಿನ ಚೇಂಜ್ ಮಾಡು. ಅಲ್ಲ ಕಣೋ, ಅಲ್ಲಿಂದ ಇಲ್ಲಿಗಿಟ್ಟ ಬರೋದ್ರೊಳಗಾಗಿ ನನ್ನ ಸ್ವಂತ ಎಂಟ್ರ ಬಗ್ಗೆ ಆಡ್ದಂಗೆ ಆಯ್ತಲ್ಲೋ. ಅಣ್ಣ, ನನ್ನ ಗಾಡಿ ಬಗ್ಗೆ ಏನು ಹೇಳ್ಬೇಡ ನೀನು. ಸೇಮ್ ಇದ್ರೆ ಗಂಡು ಹೆಣ್ಣು ಇದೇ ಗಾಡಿಲಿ ಮೆರವಣಿಗೆ ಮಾಡ್ಸೋಣ ಅಂತೀವ್ನಿ. ಈ ಗಾಡಿಯಲ್ಲಿ ಗಂಡು ಹೆಣ್ಣು? ಅಪ್ಪ ನಿನ್ನ ಕಾಲು ಮುಗಿದ್ದೀನಿ ಕಣೋ. ಹೊಸದಾಗ ಮದುವೆ ಆಗಿರ್ತಾರೆ, ಸ್ವಂಟಕ್ಕಿಂತ ಮುರಿದಿಯೋ. ಬಾರಣ. ನಾ ಬರೋಕ್ಕಿಲ್ಲ, ನೀವು ಒಳಗೆ ಹೋಗ್ಬಾರ್ದು, ನಾನು ಇಲ್ಲೇ ಇರ್ತೀನಿ. ಸರಿ ಬಿಡು, ಇಲ್ಲೇ ಇರು, ನಾ ಬರ್ತೀನಿ. ಮಾವ. ಶಿವು, ದೇವ್ರು ಬಂದಾಗ ಮೇರಿತಾನೆ, ವರ್ಷ ಪೂರ್ತಿ ನಾಯಿ ಥರ ನನ್ನ ಕಾಲು ಕೆಳಗಡೆ ಬಿದ್ದಿರ್ತಾನೆ. ಏ ಮೇಲೆ ಕೂತ್ಕೊಳ್ಳೋ. ಪರವಾಗಿಲ್ಲ ಮಾವ. ಮಾವ, ಶಾಮಣ್ಣ ನಮ್ಮ ರತ್ನಗೊಂದು ಒಳ್ಳೆ ಸಂಬಂಧ ತೋರಿಸಿದ್ರು, ಅದು ಎಲ್ರಿಗೂ ಒಪ್ಪಿಗೆ ಆಗೈತೆ. ಗಂಡಿನ ಕಡೆಯವರು ರತ್ನ ನೋಡೋಕೆ ಮನೆಗೆ ಬರ್ತವ್ರಂತೆ. ಪರವಾಗಿಲ್ಲ ಕಣೋ ಶಿವು, ತುಂಬ ಖುಷಿ ವಿಚಾರನೇ ಹೇಳ್ತಿದ್ದಿ. ಹಾಲು ಕುಡ್ದಂಗೆ ಆಯ್ತು ನೋಡು. ಮಾಮ, ತಾಯಿ ಇಲ್ದಿರೋ ಮನೆ, ಮೊದಲನೇ ಶುಭ ಕಾರ್ಯ, ನಾವು ನಿಮ್ಮನ್ನೇ ಯಾರು ಅಂತ ನಂಬ್ಕೊಂಡಿದ್ದೀವಿ. ಅದಕ್ಕೆ ಅದು ಏನೇ ಕೆಲಸ ಇದ್ರು ಅದನ್ನೆಲ್ಲ ಬಿಟ್ಬಿಟ್ಟು ನೀವೇ ಮುಂದೆ ನಿಂತು ಎಲ್ಲ ನಡೆಸ್ಕೊಡ್ಬೇಕು ಮಾವ. ನಿಮ್ಮನೆ ಬೇರೆ ಅಲ್ಲ, ನಮ್ಮನೆ ಬೇರೆ ಅಲ್ಲ. ನೀನು ನಮ್ಮನೆವರೆಗೂ ಬರೋದೇ ಬೇಕಿರಲಿಲ್ಲ. ವಿಷಯ ಹಿಂಗೆ ಅಂತ ನನಗೆ ಗೊತ್ತಾಗಿದ್ರೆ ಸಾಕಿತ್ತು, ನಾನೇ ನಿಮ್ಮ ಮನೆ ಮುಂದೆ ಓಡಿ ಬರ್ತಿದ್ದೆ. ನಿನ್ನ ತಂಗಿ ನನಗೂ ಮಗಳಿದ್ದಂಗೆನೆ. ಅವಳ ಮದುವೆನ 10 ಊರು ಮೆಚ್ಚಬೇಕು, ಹಂಗೆ ಮಾಡೋಣ. ಆಗ್ಲಿ ಮಾವ. ಅಂದಂಗೆ ಶಿವು ಮಾವ, ನಾಳೆ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಇಟ್ಕೊಂಡಿದ್ದೀವಿ. ನಿನ್ನ ತಂಗಿರನ್ನು ಕರ್ಕೊಂಡು ಬೆಳಗ್ಗೆ ಬೇಗ ಬಂದ್ಬಿಡು. ಸರಿ ಮಾವ. ಛತ್ರಿ ಡಳಿ. ಮಾವ, ಹಂಗಾರೆ ನಾ ಬರ್ತೀನಿ.
ಬಾರೋ ಶಿವು. ಏ ಬಂದೇರಣ ನೋಡಿ. ಮಾವ 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 ಇಲ್ಲಿ. ಅಯ್ಯೋ ತೆಪ್ರೆ, ತಲೆ ಎತ್ಕೊಂಡು ಬದುಕೋದ್ರೆ ಯಾವಾಗ ಕಲಿತ್ಯಾ? ಮ್ಯಾಗ ನೋಡು. ಓ ಶಿವು, ಆ ಗುರುಗಳ ಮಾತು ಸತ್ಯ ಆಗುತ್ತೆ ಅಂತ ಕಾಣಿಸುತ್ತೆ ಕಣೋ. ಏನಂದಿ ಶ್ಯಾಮಣ? ನಿನ್ ತಂಗಿ ಮದುವೆ ಆಗೋಕ್ಕಿಂತ ಮುಂಚೆ ನಿನ್ ಮದುವೆ ಆಗ್ಬಿಡುತ್ತೆ ಅಂತ ಕಾಣಿಸುತ್ತೆ ಕಣೋ. ಏ ಸುಮ್ಕಿರೋಣ. ಏ ನಡಿ ನಡಿ. ಆಗುತ್ತೆ ಆಗುತ್ತೆ ಕಣೋ, ಏನು ಆಯ್ಕಿಲ್ಲ. ಆಗುತ್ತೆ ಕಣ. ಏನು ಆಯ್ಕಿಲ್ಲ, ಸುಮ್ಮನೆ ನಡಿಯೋಣ. ನಾನೇನು ಹೇಳ್ತೀನಿ ನೋಡು, ಆಗುತ್ತೆ ಕಣೋ. ಇವ್ರ ಅಮ್ಮ ಓಡ್ ಹೋದ್ಲಲ್ಲ, ನಿಮ್ಮ ಅಣ್ಣನ ಹೆಂಡತಿ ಇಂಥ ಕಿತ್ತೋದವ್ರ ಮನೆಗೆ ಹೆಣ್ಣು ಕೇಳಕ್ಕೆ ಹೋಗಿದ್ದಾರೆ ಅಂದರೆ ಅವ್ರಿನ್ನಂಥ ದಿಕ್ಕೆಟ್ಟವ್ರಿರ್ಬೇಕು ಅಲ್ವಾ? ಅದನ್ನು ನೋಡೋಕ್ಕಾದರೂ ನಾನು ಹೋಗಲೇಬೇಕು. ನೆನಪಿಸ್ಬಿಡು. ಕೊಡಂಬಿ, ಗೋಡೌನ್ ಫೋನ್ ಮಾಡ್ದೇನಲ್ಲ, ತೊಗರಿ ಬೆಳೆ ಬಂದೈತಂತ. ಆಮೇಲೆ ಆ ಒಂಜಮ್ಮನ್ ಮನೆಗೆ 25 kg ಅಕ್ಕಿ ಬೇಕಂತೆ. ಅದೇನಂತ ಹೊಸಿ ನೋಡು. ಯಾಕ್ಲಾ ಬಾಯ್ ಬಿಡ್ತಿಲ್ಲ? ಗೋಡಂಬಿ ತಿಂತಿದ್ಯನ್ಲ, ತೆಗಿಲಾ ಬಾಯ, ತೆಗಿಲಾ, ಬುಡ್ಲಾ ಬಾಯಿ. ನಿನ್ ಬಾಯಲ್ಲೇ 40 ಗ್ರಾಮ್ ಗೋಡಂಬಿ ಆಯ್ತಲ್ಲ. ಕೆಜಿಗೆ 1000 ಅಂದ್ರು 40 ಗ್ರಾಮ್ಗೆ 40 ರೂಪಾಯಿ. ದಿನಕ್ಕೆ 40 ರೂಪಾಯಿ ಇಟ್ಕೊಂಡ್ರು ತಿಂಗಳಿಗೆ 1200. ವರ್ಷಕ್ಕೆ 14,400. ಅಣ್ಣ, ಗೋಡಂಬಿ ತಿಂದ್ರೆ ಉದ್ದ ಆಯ್ತಾರಂತಣೋ. ಉದ್ದ ಆಗಕ್ಕಿಲ್ಲಕಲ್ಲ, ಹಿಂಗೆ ಆದ್ರೆ ನಾವು ಉದ್ಧಾರ ಆಗಕ್ಕಿಲ್ಲ ಅಟ್ಟೆ. ಇನ್ನೊಂದು ಮಾತು ಗೊತ್ತಾ? ಮಾತಾ ಪಿತೃ. ಅಣ್ಣ ಸ್ಟಾಪ್. ಅಣ್ಣ ಅದಕ್ಕೆ ಅಕ್ಕಿ ಅಲ್ಲಕಲ್ಲ, ಮಾತಾ ಪಿತೃ. ಅಯ್ಯೋ ಅಣ್ಣ, ಪಾರ್ವತಿ ಅದಕ್ಕೆ. ಬಾರು, ಮಾವ ಏನಾಯ್ತು ಬಾರು? ಗಾಡಿ ಪಂಚರ್ ಹೋಗ್ಬಿಡ್ತು ಮಾವ. ಓ ಹೌದಾ? ಅಯ್ಯೋ ಅಟ್ಟೆ ತಾನೆ, ಅದಕ್ಕೇನೋ ಪಂಚರ್ ಹಾಕ್ಸಿದ್ರೆ ಆಯ್ತು ಬಿಡು. ಇತ್ತಾಗ ನೋಡ್ಲಾ? ಅಲ್ಲಿ ಗಂಟ ಅಂಗಡಿಲಿ ಕೂತ್ಕೊಳ್ಳಂತೆ. ತಣ್ಣಗೇನಾದ್ರೂ ಕುಡಿಯಕ್ ಕೊಡ್ಲಾ? ಆಯ್ತಣ್ಣ. ಅಂಗಡಿ ನೋಡೋಕೇನೋ ಚಿಕ್ಕದೆ, ಅದು ವ್ಯಾಪಾರ ಕೋಟಿ. ಏಯ್, ಅವಳು ಕೇಳಿದ್ಲಲ್ಲ? ನೀನ್ ಸುಮ್ಕಿರೋಣ. ಅದ್ಗೆ ಇನ್ ಸ್ವಲ್ಪ ದಿನ ಇರಿ, ಇದನ್ನೆಲ್ಲ ಹೊಡೆದಾಕಿ ದೊಡ್ಡ ಸೂಪರ್ ಮಾರ್ಕೆಟ್ ಕಟ್ಟಿಸ್ತಾನೆ ನಮ್ಮ ಅಣ್ಣ. ಸಾಕ್ ಬಿಡ್ರಲ್ಲ. ಅದಕ್ಕೆ ನಿಮಗೆ ಹೊಸ ಆರ್ಡರ್ ಬಂದೈತೆ, ಹೋಗ್ಬಿಟ್ಟು ಬರ್ತೀವಿ. ಹಾ ಅಣ್ಣ.
ಹಾ ಬರ್ತೀವಿ ಬಾರ. ಸರಿ ಮಾವ ಫೋನ್ ಕೊಡು, ಪಂಚರ್ ಆಗಿದೆ ಅಂತ ಮನೆಗೆ ಫೋನ್ ಮಾಡಿ ಹೇಳ್ತೀನಿ. ಹಾ ತಕ ಏನ್ ಮಾವ ಇದು, ಈ ಕಾಲದಲ್ಲೂ ಈ ತರ ಫೋನ್ ಯೂಸ್ ಮಾಡ್ತಿದ್ಯಲ್ಲ? ಬಾರೋ ದೊಡ್ಡ ಫೋನೇ ತಕೋಬೋದು, ಆದ್ರೆ ಮನೇಲಿ ಹೆಣ್ಮಕ್ಳವ್ರಲ್ಲ, ಈ ಇಂಟರ್ನೆಟ್ ಆಳು ಮೋಳು ಅಂತೆಲ್ಲ ಬಂದ್ಬಿಟ್ಟು ಹೆಣ್ಮಕ್ಳು ದಾರಿ ತಪ್ತವೆ ಅಂತ ಇದನ್ನ ಮಾಡ್ಕೊಂಡಿವ್ನಿ. ನಿನಗೆ ಯಾರು ಹೇಳಿತು ಮೊಬೈಲ್ ಇದ್ರೆ ಹೆಣ್ಮಕ್ಳು ಹಾಳಾಗ್ತಾರೆ ಅಂತ? ಯಾರು ಯಾಕೆ ಹೇಳ್ಬೇಕು ಬಾರು, ಸುತ್ತಮುತ್ತ ನಾವೇ ನೋಡ್ತಾ ಇಲ್ವಾ? ಮೊದಲು ಅವ್ರನ್ನ ಮದುವೆ ಮಾಡಿ ಗಂಡನ ಮನೆ ಕಳಿಸ್ಬಿಡ್ಬೇಕು, ಆಮ್ಯಾಕೆ ಅವ್ರಿಷ್ಟ. ಅಂದ್ರೆ ಹೆಣ್ಮಕ್ಳು ಹುಟ್ಟಿರೋದೆ ಮದುವೆ ಆಗಿ ಗಂಡನ ಮನೆಗೆ ಸೇರ್ಕೊಳ್ಳೋದಕ್ಕ? ಅವ್ರಿಗೆ ಅವ್ರದೇ ಆದ ಆಸೆ ಕನಸು ಗುರಿ ಅಂತ ಇರಲ್ಲ ಅನ್ಕೊಂಡಿದ್ದೀರ? ಹೆಣ್ಮಕ್ಳು ನಿಮ್ಗೆ ಲೆಕ್ಕಕ್ಕೆ ಇಲ್ಲ ಅಲ್ವಾ? ಹಂಗಲ್ಲ ಪಾರು, ಈಗ ನಮ್ಮನೆ ತಕ ನನ್ನ ತಂಗಿರ್ಗೆ ಏನೇನು ಬೇಕು ಬೇಡ ಅನ್ನೋದೆಲ್ಲ ನಾನೇ ನೋಡ್ಕೋತೀವ್ನಿ. ಅವ್ರು ಕೇಳೋಕ್ಕಿಂತ ಮುಂಚೆನೆ ನಾನೆಲ್ಲ ಮಾಡ್ಕೊಡ್ತೀನಿ. ಅದಕ್ಕೆ ಅವ್ರಿಗೆ ಅಂತ ಬೇರೆ ಯಾವ ಆಸೆನೂ ಇಲ್ಲ. ಯಾವುದೇ ಹೆಣ್ಣಾಗ್ಲಿ ಪಾರು, ಅವ್ರ ಮನೇಲಿ ಕೊಡೋ ಸಂಸ್ಕಾರದ ಮುಂದೆ ಯಾವುದು ದೊಡ್ಡದಾಗಕ್ಕಿಲ್ಲ. ಸೊ ಹೆಣ್ಣಿಗೆ ಸಂಸ್ಕಾರ ಇದ್ರೆ ಸಾಕು, ಸ್ವತಂತ್ರ ಇರಬಾರ್ದು ಅನ್ನೋದ ನಿನ್ನ ಒಪಿನಿಯನು? ಅಲ್ಲ ಪಾರು, ಅಪ್ಪ ಅಮ್ಮನೇ ಮಕ್ಕಳ ಬಗ್ಗೆ ಎಲ್ಲ ಯೋಚನೆ ಮಾಡ್ತಾರೆ ಅಂದಮೇಲೆ ಸ್ವಾತಂತ್ರ್ಯ ಮಧ್ಯದಲ್ಲಿ ಹೆಂಗ್ ಬರ್ತದೆ? ಅಪ್ಪ ಅಮ್ಮ ಮಕ್ಕಳಿಗೆ ಕೆಟ್ಟದ್ ಬಯಸಾರ ಅಥವಾ ಗುಂಡಿಗೆ ತಳ್ತಾರ? ಇಲ್ಲ ತಾನೆ. ಅದಕ್ಕೆ ಹೇಳೋದು, ಅಪ್ಪ ಅಮ್ಮ ಹಾಕಿದ ದಾರಿಲಿ ಮಕ್ಕಳು ನಡೆದ್ರೆ ಜೀವನ ಸಂದಾಕಿರ್ತದೆ ಅಂತ. ಏನ್ ಹೇಳ್ತೀಯ ಪಾರು? ಹೆಣ್ಣಿಗೆ ಬಾಯಿ ಬಂದ್ರೆ ಗಂಡಿಗೆ ಕೈ ಬರುತ್ತೆ. ಅಪ್ಪ ನನ್ನ ಮತ್ತೆ ವಿಷಯ ನನ್ನೇ